ನನ್ನ ಹೆಸರು ರಮೇಶ್ ಅಂತೇಳಿ ಶ್ರೀರಂಗಪಟ್ಟಣದ ನಿವಾಸಿ. ನಾನು ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಪರಿಸರ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀನಿ. ನಮ್ಮ ಶ್ರೀರಂಗಪಟ್ಟಣದ ಸಮೀಪ ಇರತಕ್ಕಂತಹ ಕರಿಘಟ್ಟ ಬೆಟ್ಟದಲ್ಲಿ ಪ್ರತಿ ವರ್ಷ 200-300 ಗಿಡಗಳನ್ನು ನೆಡೋದು, ಅದನ್ನು ನೀರೆರೆದು ಪೋಷಣೆ ಮಾಡಿ ಮರಗಳನ್ನಾಗಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಅದಲ್ಲದೆ ಶಾಲಾ ಕಾಲೇಜು ಆವರಣಗಳು, ರಸ್ತೆ ಬದಿಗಳಲ್ಲೂ ಸಹ ಸಾವಿರಾರು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಇವತ್ತು ಮರವನ್ನು ಹಾಕಿಸಿದ್ದೇನೆ. ಆ ಒಂದು ನಿಟ್ಟಿನಲ್ಲಿ ಗಣರಾಜ್ಯ ಸರ್ಕಾರ ಇವತ್ತು ಪರಿಸರ ಮತ್ತು ಅರಣ್ಯ ಜೀವ ವೈವಿಧ್ಯತಾ ವಿಭಾಗದ ಪ್ರಶಸ್ತಿಯನ್ನು ಈ ಸಾಲಿನಲ್ಲಿ ನನಗೆ ಘೋಷಿಸಿರುವುದು ತುಂಬ ಸಂತಸದ ವಿಚಾರ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಹಾಗೂ ನಮ್ಮ ಅರಣ್ಯ ಸಚಿವರಾದಂತಹ ಶ್ರೀ ಖಂಡ್ರೆ ಸಾಹೇಬ್ರವರು ಇವತ್ತು ನಮಗೆ ಸನ್ಮಾನ ಮಾಡಿದ್ದು ಒಂದು ಹೆಮ್ಮೆಯ ಸಂಗತಿ. ಇಂತಹ ಸನ್ಮಾನಗಳು ನಮ್ಮಂತಹ ಪರಿಸರ ಕಾರ್ಯಕರ್ತರಿಗೆ, ಪರಿಸರ ಸೇವೆ ಮಾಡ್ತಿರ್ತಕ್ಕಂಥವರಿಗೆ ಒಂದು ಉತ್ಸಾಹವನ್ನು ತುಂಬುವ ಒಂದು ಕೆಲಸವನ್ನು ಮಾಡ್ತವೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇವತ್ತು ಪ್ರಸ್ತುತ ತಾವೆಲ್ಲ ನೋಡಿದ್ದೀರಾ, ಒಂದು ಪರಿಸರ ಎಷ್ಟು ಹಾಳಾಗಿದೆ, ಮಾಲಿನ್ಯ ಎಷ್ಟಾಗಿದೆ, ಅರಣ್ಯ ಎಷ್ಟು ನಶಿಸಿ ಹೋಗಿದೆ, ಅಭಿವೃದ್ಧಿ ಹೆಸರಿನಲ್ಲಿ ಏನೆಲ್ಲ ಮಾರಣ ಹೋಮ ನಡೀತಾ ಇದೆ ಪರಿಸರದ ಒಂದು ಇದರಲ್ಲಿ. ಇದನ್ನೆಲ್ಲ ಗಮನಿಸಿದಾಗ ಇವತ್ತು ಪ್ರಸ್ತುತ ಒಂದು ಪರಿಸರವನ್ನು ಉಳಿಸುವಂಥ ಕೆಲಸ, ಜವಾಬ್ದಾರಿ, ಹೊಣೆ ನಮ್ಮೆಲ್ಲರದ್ದು ಆಗಿದೆ. ಮುಂದಿನ ಪೀಳಿಗೆಗೆ ಏನನ್ನಾದರೂ ನಾವು ಉಳಿಸಬೇಕು, ಕೊಟ್ಟು ಹೋಗಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ನಾವು ಗಿಡಮರಗಳನ್ನು ರಕ್ಷಣೆ ಮಾಡಿ ಮರಗಳನ್ನು ಅಭಿವೃದ್ಧಿ ಮಾಡಬೇಕು, ಕಾಡುಗಳನ್ನು ಅಭಿವೃದ್ಧಿ ಮಾಡಬೇಕು. ಕಾಡುಗಳನ್ನು ಅಭಿವೃದ್ಧಿ ಮಾಡಿದ್ರೆ ಮಾತ್ರ ಮಳೆಯಿಂದ ನೀರು, ನದಿಗಳು, ಹಳ್ಳ ಕೊಳ್ಳಗಳು ತುಂಬಿ ಸಕಲ ಜೀವ ಜಂತುಗಳು ಸಹ ಜೀವಿಸಲಿಕ್ಕೆ ಒಂದು ಆಧಾರ ಆಗುತ್ತೆ ಅಂತ ನನ್ನ ಭಾವನೆ. ಈ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಸಹ ಏನನ್ನಾದರೂ ಕೊಟ್ಟು ಹೋಗಬೇಕು ಅಂತ ಹೇಳಿದ್ರೆ ಒಂದಷ್ಟು ಗಿಡಮರಗಳನ್ನು ನೆಟ್ಟು ಪೋಷಣೆ ಮಾಡಬೇಕು ಅನ್ನೋದು ನನ್ನ ಒಂದು ಗುರಿ ಮತ್ತು ಉದ್ದೇಶ. ಸರ್, ಕೊನೆಯದಾಗಿ ಶಾಲಾ ಮಕ್ಕಳುಗಳಿಗೆ ಯಾವ ರೀತಿ ಅವೇರ್ನೆಸ್, ಅವ್ರಿಗೆಲ್ಲ ಶಾಲಾ ಮಕ್ಕಳುಗಳನ್ನು ಪ್ರತಿ ಭಾನುವಾರ ನಾವು ಬೆಟ್ಟಕ್ಕೆ ಕರೆತಂದು ಬೆಟ್ಟದಲ್ಲಿ ಇರ್ತಕ್ಕಂತಹ ಗಿಡಮರಗಳು, ಔಷಧೀಯ ಸಸ್ಯಗಳು, ಪಕ್ಷಿಗಳ ಬಗ್ಗೆ ಅವುಗಳ ಬಗ್ಗೆ ಮಕ್ಕಳಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ವಿ. ಮತ್ತು ಬೀಜದುಂಡೆ ತಯಾರು ಮಾಡುವಂತಹ ಒಂದು ಪ್ರಾತ್ಯಕ್ಷಿಕ ಕಾರ್ಯಕ್ರಮಗಳ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಒಂದು ಬೀಜಗಳ ಬಗ್ಗೆ, ಗಿಡಮರಗಳ ಬಗ್ಗೆ ಅರಿವು ಮೂಡುತ್ತೆ. ಮತ್ತು ಮುಂದೆ ನಾವು ಕೂಡ ಹೆಚ್ಚು ಪರಿಸರದಲ್ಲಿ ತೊಡಗಿಸಿಕೊಂಡು ಈ ಪ್ರಕೃತಿಯನ್ನು ಉಳಿಸಬೇಕು ಅನ್ನೋ ಪ್ರಜ್ಞೆ ಅಲ್ಲಿ ಮೂಡಿಸುವಂಥ ಜಾಗೃತಿ ಉಂಟಾಗ್ತದೆ. ನಿಮ್ಮನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಈಶ್ವರ ಖಂಡ್ರೆ ಅವರು ಸನ್ಮಾನ ಮಾಡಿದರು. ನನ್ನ ಹೆಸರು ವೀರಣ್ಣ ಕೋಸ್ಗಿ. ನಾನು ರಾಯಚೂರಿನ ನೇತಾಜಿ ನಗರದ ನಿವಾಸಿಯಾಗಿದ್ದೇನೆ. ನಾನು ಕಳೆದ 19 ವರ್ಷಗಳಿಂದ ಸ್ವಂತ ನರ್ಸರಿಯನ್ನು ಮನೆಯಲ್ಲಿ ತಯಾರಿಸಿ ವಿವಿಧ ಬೀಜಗಳನ್ನು ಸಂಗ್ರಹಣೆ ಮಾಡಿ ಚೀಲಗಳನ್ನು ತಯಾರು ಮಾಡಿಕೊಂಡು ಮಣ್ಣು ತಂದುಕೊಂಡು ನಾನೇ ಗಿಡಗಳನ್ನು ಬೆಳೆಸ್ತಾ ಇದ್ದೀನಿ. ಆ ಗಿಡಗಳನ್ನು ತಗೊಂಡೋಗಿ ಶಾಲೆಗಳು ಮತ್ತು ವಿವಿಧ ಸಾರ್ವಜನಿಕ ಸ್ಥಳಗಳಲ್ಲಿ, ಅಂದರೆ ರಸ್ತೆ ಬದಿಯಲ್ಲಿರ್ಬೋದು, ದೇವಸ್ಥಾನಗಳಲ್ಲಿರ್ಬೋದು ಮತ್ತು ಕೆರೆಯ ದಂಡೆಗೆ, ಅರಣ್ಯ ಪ್ರದೇಶದ ಜಾಗದಲ್ಲಿ ಗಿಡಗಳನ್ನು ನೆಟ್ಟು ಅವುಗಳನ್ನು ಸಂರಕ್ಷಿಸಿ ಶಾಲೆಗಳಲ್ಲಿನ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸ್ತಾ ಬಂದಿರುತ್ತೇನೆ. ನನಗೆ ಈ ವರ್ಷ 2023-24ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಪರಿಸರ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿರುತ್ತಾರೆ. ಅದಕ್ಕೆ ನನಗೆ ಸಂತೋಷವಾಗಿರುತ್ತದೆ. ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಿಮ್ಮ ಪೇರೆಂಟ್ಸ್ ಏನು ಹೇಳಕ್ಕೆ ಬಿಡ್ತಾರೆ? ನಿಮ್ಮ ತಾಯಿ ತಂದೆ? ನಮ್ಮ ತಂದೆಯವರಿಲ್ಲ. ನಮ್ಮ ತಾಯಿಯವರು ಭಾಳ ಸಂತೋಷಗೊಂಡಿರುತ್ತಾರೆ. ತಮ್ಮ ಹೆಸರು? ವೀರಣ್ಣ ಕೋಸ್ಗಿ ಅಂತ. ಓಕೆ.